ಕಾವೇರಿ ನೀರಿನ ರಭಸಕ್ಕೆ ತಡೆಗೋಡೆಯೇ ಕುಸಿದು ಹೋಗಿದೆ ಅನ್ನುವಂಥ ಮಾಹಿತಿ ಇದೆ. ರಾಜ್ಯದಲ್ಲಿ ನಿರಂತರ ಮಳೆಯಾಗ್ತಾ ಇದೆ. ಮಳೆಯಾಗ್ತಿರುವಂತಹ ಪರಿಣಾಮ ಜಲಾಶಯಗಳು ತುಂಬಿ ಹೋಗಿದ್ದಾವೆ. ಜಲಾಶಯಗಳು ತುಂಬ್ತಾ ಇದ್ದ ಸಂದರ್ಭದಲ್ಲಿ ಆಗಿರುವಂತಹ ಬೆಳವಣಿಗೆ ನೋಡಿ. KRS ಡ್ಯಾಮ್ನ ನೀರಿನ ಗರಿಷ್ಠ ಮಟ್ಟ ಅಂದಾಗ 124.10 ಅಡಿ, 123 ಅಡಿ ತುಂಬಿದೆ. ಆ KRS ಡ್ಯಾಮ್ನ ಮುಂಭಾಗದ ತಡೆಗೋಡೆಯ ನೀರಿನ ರಭಸಕ್ಕೆ ಕುಸಿದು ಹೋಗಿದೆ. ನೀರಿನ ರಭಸಕ್ಕೆ ನಗುವನ ತೋಟದ ತಡೆಗೋಡೆಗೆ ಹಾನಿಯಾಗಿದೆ. ತಕ್ಷಣವೇ ಎಚ್ಚೆತ್ತು ಅಧಿಕಾರಿಗಳು ನೀರು ನಿಲ್ಲಿಸಿದ್ದಾರೆ. ಆದರೆ ಸ್ಥಳೀಯರು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಕಳಪೆ ಕಾಮಗಾರಿಯ ಪರಿಣಾಮ ನೋಡಿ ಎಷ್ಟರ ಮಟ್ಟಿಗಿದೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ನಗುವನದ ಎದುರಿನ ಅಣೆಕಟ್ಟೆ ಗೇಟ್ ತೆಗೆದು ನೀರು ಬಿಟ್ಟ ಹಿನ್ನೆಲೆಯಲ್ಲಿ ನೀರು ಬಿಟ್ಟ ಕೆಲ ತಾಸಿನಲ್ಲೇ ಆ ತಡೆಗೋಡೆ ಕುಸಿದು ಹೋಗಿದೆ. ತಕ್ಷಣ ಎಚ್ಚೆತ್ತು ನೀರು ನಿಲ್ಲಿಸದೆ ಹೋದರೆ ಭಾಗಶಃ ತಡೆಗೋಡೆಯೇ ಕೊಚ್ಚಿ ಹೋಗ್ಬೋದು ಅಂತ ಹೇಳಿ ನೀರನ್ನು ನಿಲ್ಲಿಸಿದ್ದಾರೆ. ಬಟ್ ಇಲ್ಲಿರುವಂಥ ಗಂಭೀರ ಆರೋಪ ಏನು ಹೇಳಿ, ಕಳಪೆ ಕಾಮಗಾರಿ, ನೀರಾವರಿ ಅಧಿಕಾರಿಗಳ ನಿರ್ಲಕ್ಷ್ಯ. ನೋಡಿ, ಆ ದೂರದಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಆ ತಡೆಗೋಡೆ ಇದೆ. ಆ ತಡೆಗೋಡೆಯೇ ಕುಸಿದು ಹೋಗಿರುವುದು. ನೀರಿನ ರಭಸ ನೋಡಿ ಎಷ್ಟರ ಮಟ್ಟಿಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಆ ನೀರು ಬಿಡ್ತಾ ಇದ್ದಂತೆಯೇ ನಗುವನದ ಬಳಿ ಕಟ್ಟಿದ್ದಂತಹ ತಡೆಗೋಡೆ ಕುಸಿದು ಹೋಗಿದೆ. ಹಾಗಾಗಿ ತಕ್ಷಣವೇ ಎಚ್ಚೆತ್ತುಕೊಂಡಂತಹ ಅಧಿಕಾರಿಗಳು ನೀರು ಬಿಡೋದನ್ನು ನಿಲ್ಲಿಸಿದ್ದಾರೆ. ಆದರೆ ಸ್ಥಳೀಯರು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಕಳಪೆ ಕಾಮಗಾರಿ ಹಾಗೂ ನೀರಾವರಿ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದ ಪರಿಣಾಮ ತಡೆಗೋಡೆ ಕುಸಿದಿದೆ ಅಂತ ಹೇಳಿ. ಸೊ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ನಾವು ತೋರಿಸ್ತಾ ಇದ್ದೀವಿ ನೋಡಿ. ನೀರನ್ನು ಬಿಟ್ಟ ನೀರಿನ ರಭಸ ಎಷ್ಟರ ಮಟ್ಟಿಗಿದೆ, ಅಲ್ಲೇ ಇರುವಂಥ ತಡೆಗೋಡೆ ಯಾವ ರೀತಿ ಕುಸಿದಿದೆ ಅನ್ನೋದನ್ನು ನೀವಿಲ್ಲಿ ನೋಡ್ಬೋದು. ಮಗದೊಂದು ಕಡೆ KRS ಜಲಾಶಯದ ನೀರಿನ ಮಟ್ಟ ನೋಡಿ 123 ಅಡಿ ನೀರು ತುಂಬಿದೆ. ಸೊ ಹಾಗಾಗಿ ಮಳೆಯಾದ ಪರಿಣಾಮ ಜಲಾಶಯಗಳು ತುಂಬಿರುವಂಥ ದೃಶ್ಯವನ್ನು ಗಮನಿಸಬಹುದು. KRS ಕೂಡ ತುಂಬಿದೆ. ಕಾವೇರಿ ನದಿಯಲ್ಲಿ ಪ್ರವಾಹ ಇಳಿಮುಖವಾದ ಹಿನ್ನೆಲೆಯಲ್ಲಿ ಮೀನುಗಾರರು ಮೀನು ಹಿಡಿಯೋದಕ್ಕೆ ಸಜ್ಜಾಗಿದ್ದಾರೆ. ಕಾವೇರಿ ನದಿಯಲ್ಲಿ ಮೀನು ಶಿಕಾರಿಗೆ ಮುಂದಾಗಿದ್ದಾರೆ ಜನರು. ಸೇತುವೆಗಳ ಮೇಲಿಂದ ಗಾಳ ಹಾಕಿ ಮೀನು ಶಿಕಾರಿಗೆ ಮುಂದಾಗಿರುವಂಥ ಜನರನ್ನು ನೀವಿಲ್ಲಿ ನೋಡಬಹುದು. ಸೊ ಶಾಂತವಾಗಿ ಕಾವೇರಿ ಹರಿತಿರೋ ಹಾಗೆ ಕಾಣ್ತಾ ಇದೆ. ಪ್ರವಾಹದ ಪರಿಸ್ಥಿತಿ ಇಲ್ಲ ಅಂಥೇಳಿ ಅಲ್ಲೇ ಇರುವಂಥ ಹಲವರು ಸ್ಥಳೀಯರು ಮೀನುಗಾರಿಕೆಗೆ ಆಗಲೇ ಮುಂದಾಗ್ಬಿಟ್ಟಿದ್ದಾರೆ. ಕೆಲವರು ತೆಪ್ಪ ಬೆಳೆಸಿ ಕೂಡ ಮೀನು ಶಿಕಾರಿಗೆ ಮುಂದಾಗಿದ್ದಾರೆ. ಇನ್ನು ಕೆಲವರು ಸೇತುವೆ ಮೇಲಿಂದ ನದಿ ತಟದಲ್ಲಿ ನಿಂತುಕೊಂಡು ಗಾಳ ಹಾಕಿ ಮೀನು ಹಿಡಿಯೋದಕ್ಕೆ ಮುಂದಾಗಿದ್ದಾರೆ. ಬಟ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಅಂಥ ರಭಸ ಏನು ಕಂಡು ಬರ್ತಾ ಇಲ್ಲ. ಶಾಂತವಾಗಿ ನದಿ ಹರಿತಿರೋ ಹಾಗೆ ಕಾಣ್ತಾ ಇದೆ. ಹಾಗಾಗಿ ತಮ್ಮದೇ ಆದಂಥ ಪ್ರಯತ್ನದಲ್ಲಿ ಮೀನನ್ನು ಹಿಡಿಯುವಂಥ ಕಾರ್ಯ ಕೂಡ ಚಾಲನೆ ಪಡ್ಕೊಂಡಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.